ಹಾಯ್, ಗುಡ್ ಈವ್ನಿಂಗ್ ಎವ್ರಿವನ್. ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡುವಂತಕ್ಕಂಥದ್ದು ಪೇಸಿಂಗ್ ಬಗ್ಗೆ. ಲೇತ್ ಮೆಷಿನ್ನಲ್ಲಿ ಮಾಡ್ತಕ್ಕಂಥ ಪ್ರಕ್ರಿಯೆಗಳಲ್ಲಿ ಇದು ಒಂದು ಆಪ್ರೇಷನ್ನು, ಪೇಸಿಂಗ್ ಅಂತಕ್ಕಂಥದ್ದು. ಸಿಂಪಲ್ ಡಿಸ್ಕ್ರಿಪ್ಷನ್ ಆಫ್ ಎ ಪೇಸಿಂಗ್ ಆ್ಯಂಡ್ ರಫಿಂಗ್ ಟೂಲ್. ಒಂದು ಟೂಲನ್ನು ಯೂಸ್ ಮಾಡಿಕೊಂಡು, ರಫಿಂಗ್ ಟೂಲ್ ದಟ್ ಮೀನ್ಸ್ ಪೇಸಿಂಗ್ ಟೂಲನ್ನು ಯೂಸ್ ಮಾಡಿಕೊಂಡು ಪೇಸಿಂಗ್ ಆಪ್ರೇಷನನ್ನು ಹೆಂಗೆ ಮಾಡೋದು ಮತ್ತು ಯಾಕೆ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ನೋಡೋಣ. ಓಕೆ, ಪೇಸಿಂಗ್ ಅಂದರೆ ಏನು? ದಿಸ್ ಈಸ್ ಆ್ಯನ್ ಆಪರೇಷನ್ ಆಫ್ ರಿವಾಲ್ವಿಂಗ್ ಆರ್ ರಿಮೂವಿಂಗ್ ಮೆಟಲ್ ಫ್ರಮ್ ದ ವರ್ಕ್ ಪೇಸ್ by feeding the tool at right angles to the axis of the work. ಟೂಲ್ ಪೋಸ್ಟಲ್ಲಿ ನಾವು ಆಲ್ರೆಡಿ ಟೂಲನ್ನು ಹೋಲ್ಡ್ ಮಾಡಿದ ನಂತರ, ರೌಂಡ್ ಜಾಬನ್ನು ಚೆಕ್ ಮೇಲ್ಗಡೆ ನಾವು ಹೋಲ್ಡ್ ಮಾಡಿದ ನಂತರ ಮಷಿನನ್ನು ಆನ್ ಮಾಡ್ತೀವಿ. ಮಷಿನನ್ನು ಆನ್ ಮಾಡಿದ ನಂತರ ವರ್ಕ್ ರಿವಾಲ್ವ್ ಆಗ್ತದೆ, ರೊಟೇಷನ್ ಮೂಮೆಂಟ್ ಆಗ್ತದೆ. ಆ ರೊಟೇಷನ್ ಮೂಮೆಂಟ್ ಆಗುವಂಥ ಸಂದರ್ಭದಲ್ಲಿ ಟೂಲ್ಸನ್ನು ನಾವು ಒಂದು ಎಂಡ್ ಲೇತ್ನ ಚಕ್ರದೊಳಗಡೆ ಹೋಲ್ಡ್ ಮಾಡಿರ್ತಕ್ಕಂಥ ಆ ಜಾಬ್ಗೆ ಒಂದು ಎಂಡ್ ಮೇಲ್ಗಡೆ ಇರ್ತಕ್ಕಂಥ ಪೇಸನ್ನು ಪೂರ್ತಿಯಾಗಿ ಫ್ಲ್ಯಾಟಾಗಿ ಮಾಡ್ತಕ್ಕಂಥ ಒಂದು ಕ್ರಿಯೆಗೆ ಏನಂತ ಕರಿತೀವಿ ನಾವಿಲ್ಲಿ? ಪೇಸಿಂಗ್ ಅಂತ ಕರಿತೀವಿ. ಆ ಟೂಲನ್ನು ಪೇಸಿಗೆ ಅಗೇನೆಸ್ಟ್ ಆಗಿ, ವಿರುದ್ಧವಾಗಿ ಫೀಡಿಂಗನ್ನು ಕೊಡೋ ಮುಖಾಂತರ ನಾವು ತೆಗಿತಕ್ಕಂಥ ಮಟ್ರಿಯಲ್, ಆ ಎಕ್ಸಸ್ ಮಟ್ರಿಯಲನ್ನು ತೆಗೆದುಹಾಕುವಂಥ ಒಂದು ಕ್ರಿಯೆಗೆ ಪೇಸಿಂಗ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಫಿಗರ್ ನಂಬರನ್ನು ನೋಡ್ಬೋದು. ನೀವು ಫಿಗರನ್ನು ನೋಡ್ತಾ ಇದ್ದೀರಿ. ರೌಂಡ್ ಜಾಬು, ಆ ರೌಂಡ್ ಜಾಬನ್ನು ಸ್ವಲ್ಪ ಲಿಮಿಟ್ದೊಳಗಡೆ ಕೊಟ್ಟಿದ್ದಾನೆ. ಆ ರೌಂಡ್ ಜಾಬ್ನ ಒಂದು ಫೇಸನ್ನು ಫ್ಲ್ಯಾಟಾಗಿ ಮಾಡ್ತಕ್ಕಂಥ ಕ್ರಿಯೆಗೆ ನಾವು ಪೇಸಿಂಗ್ ಅಂತಕ್ಕಂಥದ್ದನ್ನು ಅಂತೀವಿ. ಹೌದಾ? ಆ್ಯಂಡ್ ನೆಕ್ಸ್ಟ್, ಈ ಪೇಸಿಂಗ್ ಮಾಡೋದ್ರ ಒಂದು ಉದ್ದೇಶ ಏನು ಅಂತಕ್ಕಂಥದ್ದನ್ನು ಇವಾಗ ನೋಡೋಣ. ಪರ್ಪಸ್ ಆಫ್ ಪೇಸಿಂಗ್. ಪೇಸಿಂಗ್ ಮಾಡೋದ್ರ ಉದ್ದೇಶ ಏನು? ಫಸ್ಟ್ ಪಾಯಿಂಟ್, ಟು ಹ್ಯಾವ್ ಎ ರೆಫರೆನ್ಸ್ ಪ್ಲೇನ್ ಟು ಮಾರ್ಕ್ ಆ್ಯಂಡ್ ಮೆಜರ್ ದ ಸ್ಟೆಪ್ ಲೆಂತ್ ಆಫ್ ದ ವರ್ಕ್. ಯಾವುದೋ ಒಂದು ವರ್ಕನ್ನು ನಾವು ಅಥವಾ ಯಾವುದೋ ಒಂದು ಜಾಬನ್ನು ನಾವು ಮೆಜರ್ಮೆಂಟ್ ಮಾಡಬೇಕು ಅಥವಾ ಮಾರ್ಕಿಂಗನ್ನು ಮಾಡಬೇಕು ಅಂತಂದರೆ ಒಂದು ರೆಫರೆನ್ಸ್ ಲೈನ್ ಅಥವಾ ರೆಫರೆನ್ಸ್ ಸರ್ಫೇಸ್ ಬೇಕೇ ಬೇಕು. ಆ ರೆಫರೆನ್ಸ್ ಸರ್ಫೇಸ್ ಹೆಂಗಿರಬೇಕು? ಎರಡೂ ಸೈಡ್ ಇರ್ತಕ್ಕಂಥ ಸರ್ಫೇಸು ಕರೆಕ್ಟ್ ಫ್ಲ್ಯಾಟ್ ಆಗೇ ಇರಬೇಕು. ಅಕಸ್ಮಾತ್ ಇರ್ರೆಗ್ಯುಲರ್ ಶೇಪನ್ನು ಹೊಂದಿತ್ತು ಅಂತಂದರೆ ಅದು ಇನ್ಎಕ್ಯುರೇಟನ್ನು, ಮೆಜರ್ಮೆಂಟನ್ನು ಮತ್ತು ಮಾರ್ಕಿಂಗ್ ಮಾಡಿರ್ತಕ್ಕಂಥದ್ದು ಇನ್ಎಕ್ಯುರೇಟ್ ನಮಗೆ ರಿಸಲ್ಟ್ಸ್ ಬರ್ತದೆ. ಹೌದಾ? ಹಾಗಾಗಿ ನಾವು ಮಾರ್ಕಿಂಗನ್ನು ಮಾಡಬೇಕಾ, ಮೆಜರ್ಮೆಂಟನ್ನು ಮಾಡಬೇಕಾ? ಆವಾಗ ಅದಕ್ಕಿಂತ ಮುಂಚಿತವಾಗಿ ನಾವು ಸೈಡ್ಗಳನ್ನು ಅಥವಾ ಪೇಸನ್ನು ಕರೆಕ್ಟಾಗಿ ಲೆವೆಲಾಗಿ ಏನು ಮಾಡಬೇಕು? ಪ್ಲೇನಾಗಿ ಸರ್ಫೇಸನ್ನು ಪ್ರೊಡ್ಯೂಸ್ ಮಾಡಬೇಕು. ಹಾಗಾಗಿ ನಾವಿಲ್ಲಿ ಪೇಸಿಂಗನ್ನು ಆ ಒಂದು ಆಪ್ರೇಷನನ್ನು ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಆಮೇಲೆ ಎರಡನೇ ಪಾಯಿಂಟು, ಟು ಹ್ಯಾವ್ ಎ ಪೇಸ್ ಆ್ಯಟ್ ರೈಟ್ ಆ್ಯಂಗಲ್ ಟು ದ ಎಕ್ಸಿಸ್ ಆಫ್ ದ ವರ್ಕ್. ಪೇಸಿಂಗನ್ನು ಯಾಕೆ ಮಾಡ್ತೀವಿ ನಾವು? ಪೇಸಿಂಗನ್ನು ಮಾಡೋದ್ರ ಉದ್ದೇಶ ಏನು? ಫಾರ್ ಎಕ್ಸಾಂಪಲ್, ಈಗ ಬೇಸಿಕ್ ಫಿಟ್ಟಿಂಗ್ನಲ್ಲಿ ಫ್ಲ್ಯಾಟ್ ಜಾಬನ್ನು ನಿಮಗೆ ಕಟ್ ಮಾಡಿ ಕೊಟ್ಟ ನಂತರ, ಹೆಕ್ಸ್ವೈಂಗ್ ಆದ ನಂತರ ಫೈಲಿಂಗ್ ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ರೈಟ್ ಆ್ಯಂಗಲನ್ನು ಮಾಡ್ತೀರಿ. ಆ ರೈಟ್ ಆ್ಯಂಗಲನ್ನು ಮಾಡೋದ್ರ ಉದ್ದೇಶ ಏನು? ಮುಂದೆ ಆಗ್ತಕ್ಕಂಥ ಮಾರ್ಕಿಂಗ್ ಆಗಿರ್ಬೋದು, ಮೆಜರ್ಮೆಂಟ್ ಆಗಿರ್ಬೋದು, ಇನ್ನಿತರದಾಗಿರ್ತಕ್ಕಂಥ ಆಪ್ರೇಷನ್ ಆಗಿರ್ಬೋದು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಆಗಲಿ ಅನ್ನೋ ಕಾರಣಕ್ಕಾಗಿ. ಹೌದಾ? ಸೇಮ್ ಇಲ್ಲಿಯೂ ಸಹ ನಾವು ಪೇಸಿಂಗನ್ನು ಮಾಡಿದ್ದೀವಿ ಅಂತಂದರೆ, ಪೇಸಿಂಗನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡಿದ್ದೀವಿ ಅಂತಂದರೆ, ಅಥವಾ ಪೇಸಿಂಗನ್ನು ನಾವು ಎಫೆಕ್ಟಿವ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ ಅಂತಂದರೆ ಅಲ್ಲಿ ಕಂಪಲ್ಸರಿ ರೈಟ್ ಆ್ಯಂಗಲ್ ಆಗೇ ಆಗ್ತದೆ. ಹೌದಾ? ಲಂಬ ಆಗಿರ್ತಕ್ಕಂಥ ಒಂದು ಕೋನ ಅಲ್ಲಿ ಬಂದೇ ಬರ್ತದೆ. ಆಮೇಲೆ ಇನ್ನೊಂದು, ಟು ರಿಮೂವ್ ದ ರಫ್ ಸರ್ಫೇಸ್ ಆನ್ ದ ಫೇಸಸ್ ಆಫ್ ದ ವರ್ಕ್ ಆ್ಯಂಡ್ ಹ್ಯಾವ್ ಫಿನಿಶ್ಡ್ ಫೇಸಸ್ ಇನ್ಸ್ಟೆಡ್. ಏನು? ಜಸ್ಟ್ ನೀವು ರಫ್ ಆಗಿರ್ತಕ್ಕಂಥ ಒಂದು ಪೇಸಿಂಗನ್ನು ಮಾಡಿರಿ. ಆ ರಫ್ ಪೇಸಿಂಗ್ ಆದ ನಂತರ ಸ್ವಲ್ಪ ಮಟ್ರಿಯಲನ್ನು ಅಲ್ಲಿ ಕಾಯ್ದಿರಿಸ್ರಿ. ಯಾಕೆ? ಜಸ್ಟ್ ಫಾರ್ ದ ಫಿನಿಷಿಂಗನ್ನು ನೀವು ಡೈರೆಕ್ಟಾಗಿ ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತದೆ. ಡೈರೆಕ್ಟಾಗಿ ಮಾಡ್ಲಿಕ್ಕೆ ಹೋಗಬೇಡ್ರಿ. ರಫ್ ಫೇಸಿಂಗನ್ನು ಫಸ್ಟ್ ಸ್ಟಾರ್ಟಿಂಗ್ ಮಾಡಿರಿ. ಯಾಕೆ? ಒಂದು ರಫ್ ಫೇಸಿಂಗನ್ನು ಮಾಡೋದ್ರ ಉದ್ದೇಶ ಏನು? ರೈಟ್ ಆ್ಯಂಗಲ್ ಆಗಲಿ ಅನ್ನೋ ಕಾರಣಕ್ಕಾಗಿ. ರೈಟ್ ಆ್ಯಂಗಲ್ ಯಾಕನ್ನು ಮಾಡ್ತೀವಿ ನಾವು ಇಲ್ಲಿ? ಮಾರ್ಕಿಂಗ್ ಮತ್ತು ಮೆಜರ್ಮೆಂಟ್ ಮಾಡಲಿಕ್ಕೆ ಸಲುವಾಗಿ ಅಷ್ಟೇ. ಹೌದಾ? ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್, ಟು ಮೇಂಟೈನ್ ದ ಟೋಟಲ್ ಲೆಂತ್ ಆಫ್ ದ ವರ್ಕ್. ಏನು? ನಾವು ಯಾವುದೋ ಒಂದು ಜಾಬನ್ನು, ಅದು ಫ್ಲ್ಯಾಟ್ ಆಗಿರ್ತಕ್ಕಂಥ ಜಾಬ್ ಆಗಿರ್ಬೋದು, ರೌಂಡ್ ಆಗಿರ್ತಕ್ಕಂಥ ಜಾಬ್ ಆಗಿರ್ಬೋದು. ಈ ಫಾರ್ ಎಕ್ಸಾಂಪಲ್ ನಾವು ಫ್ಲ್ಯಾಟ್ ಆಗಿರ್ತಕ್ಕಂಥ ಜಾಬನ್ನು ತಗೊಂಡು ಅಲ್ಲಿ ಅದರ ಲೆಂತನ್ನು ಚೆಕ್ ಮಾಡಬೇಕಾದ್ರೆ ನಾವು ಕರೆಕ್ಟ್
ಕರೆಕ್ಟಾಗಿ ಫೈಲಿಂಗನ್ನು ಮಾಡ್ಕೊತೀವಿ. ಹೌದಾ, ಆ ಕರೆಕ್ಟಾಗಿ ಫೈಲಿಂಗನ್ನು ಮಾಡ್ಕೊಂಡ ನಂತರ ನಾವೇನು ಮಾಡ್ತೀವಿ, ಅದರ ಉದ್ದ ಎಷ್ಟದ ಅಥವಾ ಅಗಲ ಎಷ್ಟದ ಅಥವಾ ದಪ್ಪ ಎಷ್ಟದ, ಲೆಂತ್ ಎಷ್ಟದ, ವಿಡ್ತ್ ಎಷ್ಟದ ಮತ್ತು ತಿಕ್ನೆಸ್ ಎಷ್ಟದ ಅಂತಕ್ಕಂಥದ್ದು ನೋಡ್ತೀವಿ ನಾವು. ಹೌದಾ, ಸೇಮ್ ಇಲ್ಲಿಯೂ ಸಹ ಒಂದು ರೌಂಡ್ ಆಗಿರ್ತಕ್ಕಂಥ ಜಾಬನ್ನು ನಾವು ಲೆಂತನ್ನು ಮೆಜರ್ಮೆಂಟ್ ಮಾಡಬೇಕು ಅಂದರೆ ಕಂಪಲ್ಸರಿ ಫೇಸಿಂಗ್ ಮಾಡಲೇಬೇಕು. ಫೇಸಿಂಗ್ ಮಾಡ್ದೇ ಆ ಲೆಂತನ್ನು ಮೆಜರ್ಮೆಂಟ್ ಮಾಡ್ತಾನೆ ಅಂತಂದರೆ ಸಾಧ್ಯ ಇಲ್ಲ. ಮಾಡ್ಬೋದು, ಆದರೆ ಕರೆಕ್ಟಾಗಿರ್ತಕ್ಕಂಥ ಒಂದು ಮೆಜರ್ಮೆಂಟ್ ನಮಗೆ ಸಿಗೋದಿಲ್ಲ. ಒಂದು ಸೈಡ್ ಕಡಿಮೆ ಮೆಜರ್ಮೆಂಟು, ಇನ್ನೊಂದು ಸೈಡು ಜಾಸ್ತಿ ಮೆಜರ್ಮೆಂಟು ಸಿಗ್ತದೆ. ಹೌದಾ, ಇವು 4 ಪಾಯಿಂಟು ಪೇಸಿಂಗ್ ಮಾಡಿದ್ರ ಒಂದು ಉದ್ದೇಶ. ಆಮೇಲೆ ನೆಕ್ಸ್ಟ್ ನೋಡ್ತಕ್ಕಂಥದ್ದು ನಾವು ಓಕೆ, ಪೇಸಿಂಗ್ ಮೇ ಬಿ ರಫ್ ಆರ್ ಫಿನಿಶ್ ಪೇಸಿಂಗ್. ಈ ಪೇಸಿಂಗ್ನಲ್ಲಿ 2 ಪ್ರಕಾರಗಳು ಬರ್ತಾವಂತೆ. ಯಾವ ಒಂದು ರಫ್ ಫೇಸಿಂಗು, ಇನ್ನೊಂದು ಫಿನಿಶ್ ಫೇಸಿಂಗು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದಾಗ ನಿಮಗೆ ಈ ಫೈಲಿಂಗನ್ನು ಮಾಡ್ತೀರಲ್ಲ, ಆ ಫೈಲಿಂಗ್ ಮಾಡೋದ್ರಲ್ಲಿ ರಫ್ ಫೈಲಿಂಗ್ ಆಗ್ತದೆ, ಇನ್ನೊಂದು ಸ್ಮೂತ್ ಫೈಲಿಂಗ್ ಆಗ್ತದೆ, ನಿಮಗೆ ಗೊತ್ತು. ಹೌದಾ, ಬಾಸ್ಟರ್ ಫೈಲು ಅಥವಾ ರಫ್ ಫೈಲನ್ನು ತಗೊಂಡು ನಾವು ಫೈಲಿಂಗನ್ನು ಮಾಡಿದರೆ ಅದು ರಫ್ ಫೈಲಿಂಗ್ ಆಗ್ತದೆ. ಆಮೇಲೆ ಫಿನಿಷಿಂಗ್ ಸ್ಟೇಜದೊಳಗಡೆ ನಾವು ಸೆಕೆಂಡ್ ಕಟ್ಟು ಅಥವಾ ಸ್ಮೂತು ಅಥವಾ ಡೆಡ್ ಸ್ಮೂತ್ ಫೈಲನ್ನು ತೊಗೊಂಡು ಏನು ಮಾಡ್ತೀವಿ, ಫೈಲಿಂಗನ್ನು ಮಾಡ್ತೀವಿ, ಅದು ಫಿನಿಶ್ ಫೈಲಿಂಗ್ ಅನ್ನಿಸ್ಕೋತದೆ. ಹೌದಾ, ಸೇಮ್ ಇಲ್ಲಿಯೂ ಸಹ ಪೇಸಿಂಗ್ನಲ್ಲಿ 2, ಒಂದು ರಫ್ ಪೇಸಿಂಗು, ಇನ್ನೊಂದು ಫಿನಿಶ್ ಪೇಸಿಂಗು. ರಫ್ ಫೇಸಿಂಗ್ ಈಸ್ ಡನ್ ಟು ರಿಮೂವ್ ದ ಎಕ್ಸಸ್ ಮೆಟಲ್ ಆನ್ ದ ಫೇಸ್ ಆಫ್ ದ ವರ್ಕ್ ಬೈ ಕೋರ್ಸ್ ಫೀಡಿಂಗ್ ವಿತ್ ಮೋರ್ ಡೆಪ್ತ್ ಆಫ್ ಕಟ್, ಲಿವಿಂಗ್ ಸಫಿಸಿಯೆಂಟ್ ಮೆಟಲ್ ಫಾರ್ ದ ಫಿನಿಶಿಂಗ್. ಓಕೆ, ರಫ್ ಫೇಶಿಂಗ್ನಲ್ಲಿ ಯಾವ ರೀತಿ ನಮಗೆ ಮಟೀರಿಯಲ್ ಹೋಗ್ತದೆ, ಫೀಡಿಂಗ್ ಯಾವ ರೀತಿ ಕೊಡ್ತೀವಿ ನಾವು ಅನ್ನೋದನ್ನು ಇಲ್ಲಿ ಹೇಳ್ತದೆ. ಹೌದಾ, ರಫ್ ಫಿನಿಷಿಂಗ್ನಲ್ಲಿ ಮಾತ್ರ, ರಫ್ ಫೇಸಿಂಗ್ನಲ್ಲಿ ಮಾತ್ರ. ಈ ರಫ್ ಫೇಸಿಂಗ್ ಹೆಂಗೆ ಆಗ್ತದೆ ಅಂತಂದರೆ, ಇಲ್ಲಿ ಎಕ್ಸಸ್ ಆಗಿರ್ತಕ್ಕಂಥ ಮಟೀರಿಯಲನ್ನು ನಾವು ರಿಮೂವ್ ಮಾಡಲೇಬೇಕು. ಅಂದರೆ ಹೆಚ್ಚುವರಿ ಆಗಿರ್ತಕ್ಕಂಥ ಒಂದು ಮಟೀರಿಯಲನ್ನು ತೆಗೆದುಹಾಕುವಂಥ ಕ್ರಿಯೆ ಇದು. ಆಮೇಲೆ ಈ ಪೇಸ್ನಲ್ಲಿರ್ತಕ್ಕಂಥದ್ದೊಂದು ಮಟೀರಿಯಲನ್ನು ಕೋರ್ಸ್ ಫೀಡಿಂಗ್, ಅಂದ್ರೆ ಜಾಸ್ತಿ ಫೀಡಿಂಗನ್ನು ಕೊಡ್ತೀವಿ ನಾವು, ಜಾಸ್ತಿ ಪ್ರೆಷರನ್ನು ಕೊಡ್ತೀವಿ. ಜಾಸ್ತಿ ಪ್ರೆಷರನ್ನು ಕೊಟ್ಟಾಗ ರಫ್ ಆಗಿ ನಮಗೆ ಮಟೀರಿಯಲ್ನ ಒಂದು ಭಾಗ ಬರ್ತದೆ. ಹೌದಾ, ಅದೇ ಫಿನಿಶಾಗಿ ಬರಬೇಕಂತಂದರೆ ಸ್ಲೋಲಿಯಾಗಿ ಪ್ರೆಷರನ್ನು ಕೊಡಬೇಕು, ಫೀಡಿಂಗನ್ನು ಕೊಡಬೇಕು. ಮತ್ತು ಇದ್ರ ಜೊತೆಗೆ ಮೋರ್ ಡೆಪ್ತ್ ಆಫ್ ಕಟ್ ಅಂತಂದರೆ ನಾವು ಹೆಂಗೆ ಮೆಜರ್ಮೆಂಟ್ ಮಾಡ್ತೀವಿ, ಮಟೀರಿಯಲ್ ಕಟ್ನಾದ ನಂತರ ಮಟೀರಿಯಲ್ ಇರ್ತಕ್ಕಂಥ ಚಿಪ್ಸ್ ರಿಮೂವ್ ಆಗ್ತದಲ್ಲ, ಸ್ಪೈರಲ್ ಆಕಾರದೊಳಗಡೆ, ಸುರುಳಿ ಆಕಾರದೊಳಗಡೆ ರಿಮೂವ್ ಆಗಿ ಕೆಳಗಡೆ ಬೀಳ್ತದಲ್ಲ, ಅದನ್ನು ನೋಡ್ಕೊಂಡು ನಾವು ಡೆಪ್ತ್ ಆಫ್ ಕಟ್ಟನ್ನು ನಮ್ಮ ಮೆಜರ್ಮೆಂಟನ್ನು ಮಾಡ್ತೀವಿ. ಹೌದಾ, ಅಲ್ಲಿ ಮೀಡಿಯಮ್ ಆಗಿರ್ತಕ್ಕಂಥದ್ದು ಏನಾದರೂ ಚಿಪ್ಸ್ಗಳು ಹೊರಬೀಳ್ದು ಅಂತಂದರೆ ಅದು ಫೈನ್ ಆಗಿರ್ತಕ್ಕಂಥ ಒಂದು ಡೆಪ್ತ್ ಆಫ್ ಕಟ್. ಹೌದಾ, ಇನ್ನು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಥಿಕ್ನೆಸ್ನಲ್ಲಿರ್ತಕ್ಕಂಥ ಆ ಚಿಪ್ಸ್ಗಳು ಏನಾದರೂ ಉಂಟಾದವು ಅಂತಂದರೆ ಅದು ಮೀಡಿಯಮ್. ಇನ್ನು ಮೋರ್ ದೆನ್ 2 mm 3 mm ಆ ಚಿಪ್ಸ್ನ ಡಯಾಮೀಟ್ರ್ ಅಥವಾ ಚಿಪ್ಸ್ನ ಒಂದು ಥಿಕ್ನೆಸ್ ಇತ್ತು ಅಂತಂದರೆ ಅದು ಕೋರ್ಸ್ ಅಥವಾ ಮೋರ್ ಡೆಪ್ತ್ ಆಫ್ ಕಟ್ ಅಂತ ಕರಿತೀವಿ. ಈ ರೀತಿ ಜಾಸ್ತಿ ಆಗಿರ್ತಕ್ಕಂಥ ಮಟೀರಿಯಲನ್ನು ನಾವು ಎಟ್ ಎ ಟೈಮ್ ತೆಗೆದೀವಿ ಅಂತಂದರೆ, ಒಂದೇ ಸಾರಿ ತೆಗೆದೀವಿ ಅಂತಂದರೆ ಅಲ್ಲಿ ಕಂಪಲ್ಸರಿ ರಫ್ ಆಗಿ ನಮಗೆ ಪೇಸಿಂಗ್ ಉಂಟಾಗ್ತದೆ. ಹೌದಾ, ಆಮೇಲೆ ಇನ್ನೊಂದನ್ನು ಏನು ಅಂತ ಹೇಳ್ತಾನೋ, ರಫ್ ಫೇಸಿಂಗ್ ಈ ರೀತಿ ಆದ ನಂತರ ನೀವು ಫೀಡಿಂಗನ್ನು ಜಾಸ್ತಿ ಕೊಟ್ಟರೆ ಅಥವಾ ಒತ್ತಡವನ್ನು ಅಥವಾ ಫೋರ್ಸನ್ನು ಜಾಸ್ತಿ ಕೊಟ್ಟು ಡೆಪ್ತ್ ಆಫ್ ಕಟ್ಟನ್ನು ನೀವು ಜಾಸ್ತಿಯಾಗಿ ಇಟ್ಕೊಂಡು ಲಿವಿಂಗ್ ಸಫಿಸಿಯೆಂಟ್ ಮೆಟಲ್ ಫಾರ್ ಫಿನಿಶಿಂಗ್ ಮಾಡಲಿಕ್ಕೋಸ್ಕರನೇ ಒಂದು ಸ್ವಲ್ಪ ಮಟೀರಿಯಲನ್ನು ಅಲ್ಲಿ ಕಾಯ್ದಿರಿಸಬೇಕು ಅಂತ ಹೇಳ್ತಾನೆ. ಡೈರೆಕ್ಟಾಗಿ ನಾವು ಯಾವತ್ತೂ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಒಂದು ಸೈಜ್ದೊಳಗಡೆ ಸ್ಟಾರ್ಟಿಂಗ್ದಿಂದನೇ ತೊಗೊಳ್ಳೋದಿಲ್ಲ. ನಾವು ಯಾವುದೋ ಒಂದು ಮಟೀರಿಯಲ್ ಮೇಲ್ಗಡೆ ಎಕ್ಸಸ್ ಆಗಿರ್ತಕ್ಕಂಥ ಒಂದು ಮಟೀರಿಯಲನ್ನು ತೆಗೆದು ಹಾಕಬೇಕಾಗಿತ್ತು ಅಂದರೆ ಅಲ್ಲಿ ಹಂತವಾಗಿ ನಾವು ಮಟೀರಿಯಲ್ಗಳನ್ನು ಸವಕಳಿಯನ್ನು ಮಾಡ್ತೀವಿ, ರಿಮೂವನ್ನು ಮಾಡ್ತೀವಿ. ಹೌದು. ನೆಕ್ಸ್ಟ್, ರಫ್ ಫೇಸಿಂಗ್ ಈಸ್ ಡನ್ ಬೈ ಫೀಡಿಂಗ್ ದ ಟೂಲ್ ಫ್ರಮ್ ದ ಪೆರಿಫೆರಿ ಆಫ್ ದ ವರ್ಕ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ವರ್ಕ್. ಫಿನಿಶ್ ಫೇಸಿಂಗ್ ಈಸ್ ದ ಆಪರೇಷನ್ ಆಫ್ ಹ್ಯಾವಿಂಗ್ ಅ ಸ್ಮೂತ್ ಫೇಸ್ ಬೈ ರಿಮೂವಿಂಗ್ ದ ರಫ್ ಸರ್ಫೇಸ್ ಪ್ರೊಡ್ಯೂಸ್ಡ್ ಬೈ ದ ರಫ್ ಫೇಸಿಂಗ್. ಓಕೆ, ಇಲ್ಲಿ ರಫ್ ಫೇಸಿಂಗನ್ನು ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನೀವು ಆವಾಗಲೇ ಹೇಳಿದ್ದೀವಿ. ಹೌದಾ, ಆ ರಫ್ ಫೇಸಿಂಗನ್ನು ನಾವು ಈ ರೀತಿಯೂ ಮಾಡ್ಬೋದು. ಇಲ್ಲಿ ಫೆರಿಫೆರಿ ಅಂತಂದ್ರೆ ಅದು ಒಂದು ಪರಿಧಿ. ಆ ಪರಿಧಿ ಸೆಂಟ್ರ್ ಪಾಯಿಂಟನ್ನು ನಾವು ಹೆಂಗೆ ಸೆಟಪ್ ಮಾಡಬೇಕು, ಆ ಜಾಬ್ನ ಒಂದು ಸೆಂಟ್ರ್ ಪಾಯಿಂಟಿಗೆ
ಟೂಲ್ ಪೋಸ್ಟ್ನಲ್ಲಿ ಹೋಲ್ಡ್ ಮಾಡ್ತಕ್ಕಂಥ ಟೂಲ್ನ ಒಂದು ಪಾಯಿಂಟು ಈ ಎಕ್ಸಿಸ್ ಒಳಗಡೆ ಹೋಲ್ಡ್ ಆಗಬೇಕು, ಸೆಟ್ ಆಗಬೇಕು. ಆವಾಗ ನಾವು ಯಾವ ರೀತಿ ಸೆಟ್ ಮಾಡ್ತೀವಿ ಅನ್ನೋದನ್ನು ನೀವು ಲೈವ್ ಆಗಿ ನೋಡಿದ್ದೀರಿ, ಹೌದಾ? ಲೈವ್ ಆಗಿ ಸೀನಿಯರ್ ಮಾಡುವಾಗ ನೋಡಿದ್ದೀರಿ. ಸೊ ಆವಾಗ ಆ ಪಾಯಿಂಟ್ದಿಂದ ನಾವು ಔಟ್ ಆಫ್ ದ ವರ್ಕ್ ಬಂದ್ವಿ ಅಂತಂದರೆ ಔಟ್ ಆಫ್ ದ ಈ ಪರಿಧಿಗೆ ಬಂದ್ವಿ ಅಂತಂದರೆ ವ್ಯಾಸಕ್ಕೆ, ಆವಾಗ ಏನಾಗ್ತದೆ, ಕಂಪಲ್ಸರಿ ರಫ್ ಫೇಸ್ ಆಗೇ ಆಗ್ತದೆ. ಸೆಂಟ್ರದಿಂದ ನಾವು ವರ್ಕನ್ನು ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತಂದರೆ. ಆಮೇಲೆ ಇನ್ನೊಂದೇನು ಹೇಳ್ತಾನೆ ಇಲ್ಲಿ, ಫಿನಿಶ್ ಫೇಸಿಂಗನ್ನು ಆಪ್ರೇಷನ್ನ ನಾವು ಮಾಡ್ತೀವಿ. ಆ ಫಿನಿಶ್ ಫೇಸಿಂಗನ್ನು ಮಾಡಿದ ನಂತರ ಆ ಒಂದು ಸರ್ಫೇಸನ್ನ ಯಾವ ರೀತಿ ಆಗ್ತದೆ, ಫೇಸ್ ಸ್ಮೂತ್ ಆಗೇ ಆಗ್ತದೆ, ಹೌದಾ? ಆಮೇಲೆ ಬೈ ರಿಮೂವಿಂಗ್ ದ ರಫ್ ಫೇಸ್ ಪ್ರೊಡ್ಯೂಸ್ಡ್ ಬೈ ದ ರಫ್ ಫೇಸಿಂಗ್ ಆದ ನಂತರ ರಫ್ ಫೇಸಿಂಗ್ನಲ್ಲಿ ನಾವು ಕೆಲವೊಂದಿಷ್ಟು ಮಟೀರಿಯಲ್ಗಳನ್ನು ಇನ್ನೂ ಹೆಚ್ಚುವರಿಯಾಗಿ ಉಳ್ಕೊಂಡಿರ್ತೀವಿ. ಯಾವ ಕಾರಣಕ್ಕಾಗಿ? ಫಿನಿಷಿಂಗ್ ಆಗಲಿ ಅನ್ನೋ ಕಾರಣಕ್ಕಾಗಿ, ಅಥವಾ ಫಿನಿಷಿಂಗ್ ಒಂದು ಸ್ಟೇಜ್ನಲ್ಲಿ ನಾವು ಇನ್ನೊಂದು ಸ್ವಲ್ಪ ತೆಗೆಯೋದಕ್ಕೆ ಹಾಕುವಂಥದ್ದಲ್ಲಿ ಆಗಿರ್ಬೋದು. ಆ ಮಟೀರಿಯಲನ್ನು ನಾವು ತೆಗೆದು ಹಾಕಿದ್ವಿ ಅಂತಂದರೆ ಆವಾಗ ಕಂಪಲ್ಸರಿ ಅಲ್ಲ ಲಾಸ್ಟ್ ಸ್ಟೇಜ್ ಬಂದಿರ್ತದೆ, ಅದು ಫಿನಿಶ್ ಆಗಿರ್ತದೆ ಅಥವಾ ಸ್ಮೂತ್ ಆಗಿರ್ತಕ್ಕಂಥ ಒಂದು ಪೇಸ್ ಬಂದೇ ಬರ್ತದೆ, ಹೌದಾ? ಇದು ರಫ್ ಫೇಸಿಂಗ್ ಬಗ್ಗೆ ಇರ್ತಕ್ಕಂಥದ್ದು. ಆಮೇಲೆ ರಫ್ ಫೇಸಿಂಗ್ ಈಸ್ ಡನ್ ಬೈ ಚೂಸಿಂಗ್ ಎ ಸ್ಪಿಂಡಲ್ RPM ಅಕಾರ್ಡಿಂಗ್ ಟು ದ ಎವರೇಜ್ ಡಯಾಮೀಟರ್ ಆಫ್ ದ ವರ್ಕ್. ಏನಂತ ಹೇಳ್ತಾನೆ ಇಲ್ಲಿ, ರಫ್ ಫೇಸಿಂಗ್ ಯಾಕೆ ಉಂಟಾಗ್ತದೆ, ಹೌದಾ? ಆ ರಫ್ ಫೇಸಿಂಗ್ ಯಾಕೆ ಉಂಟಾಗ್ತದೆ ಅಂತಂದರೆ, ನೀವು ಡ್ರಿಲ್ಲಿಂಗನ್ನು ನೋಡಿದಿರಿ, ಹೌದಾ? ಆ ಡ್ರಿಲ್ಲಿಂಗನ್ನು ನೋಡುವಾಗ ಡ್ರಿಲ್ಲಿಂಗ್ ಆದ ನಂತರ ಮೆಟಲ್ದೊಳಗಡೆ ಹೋಲ್ ಕಂಪ್ಲೀಟ್ ಆದ ನಂತರ ಆ ಹೋಲ್ನ ನಾವು ಇನ್ನರ್ ಸ್ಪೇಸನ್ನು ನೋಡ್ತೀವಿ. ಒಂದು ಸಾರಿ ರಫ್ ಪೇಸ್ ಬಂದಿರ್ತದೆ, ಇನ್ನೊಂದು ಸಾರಿ ಫಿನಿಶ್ ಆಗಿರ್ತಕ್ಕಂಥ ಒಂದು ಪೇಸ್ ಬಂದಿರ್ತದೆ. ಯಾವುದರಲ್ಲಿ? ಡ್ರಿಲ್ಲಿಂಗ್ ಆದ ನಂತರ ಆ ಡ್ರಿಲ್ಲಿಂಗ್ನ ಒಂದು ಹೋಲ್ದೊಳಗಡೆ ಯಾಕೆ ರಫ್ ಮತ್ತು ಯಾಕೆ ಸ್ಮೂತ್ ಬಂದಿರ್ತದೆ ಅಂತ ನಾವು ಆವಾಗೂ ಒಂದು ಸಾರಿ ಲೈವ್ ಆಗಿರ್ತಕ್ಕಂಥ ಒಂದು ಕ್ಲಾಸಲ್ಲಿ ನಾವು ನೋಡಿದ್ದೀವಿ, ಹೌದಾ? ಯಾಕೆಂತಂದರೆ ಸ್ಪಿಂಡಲ್ ಸ್ಪೀಡ್ ಹೈ ಸ್ಪೀಡ್ ಇತ್ತು ಅಂದರೆ ಡ್ರಿಲ್ಲಿಂಗ್ನ ಹೋಲ್ನ ಇನ್ನರ್ ಸರ್ಫೇಸು ಫಿನಿಶ್ ಆಗಿ ಬರ್ತದೆ. ಡ್ರಿಲ್ಲಿಂಗ್ ಮಷಿನ್ನ ಸ್ಪಿಂಡಲ್ಲು ಸ್ಲೋ ಆಗಿ ಅಥವಾ ಮೀಡಿಯಮ್ ಆಗಿ ರೊಟೇಷನ್ ಆಗ್ತಿತ್ತು. ಆವಾಗ ನಾವು ಡ್ರಿಲ್ಲಿಂಗ್ನ ಕಂಪ್ಲೀಟ್ ಮಾಡ್ಕೊಂಡೀವಿ ಅಂತಂದರೆ ಡ್ರಿಲ್ಲಿಂಗ್ನಲ್ಲಿರ್ತಕ್ಕಂಥ ಡ್ರಿಲ್ ಹೋಲ್ ಇನ್ನರ್ ಸರ್ಫೇಸು ರಫ್ ಆಗಿರ್ತದೆ. ಇದು ಒಂದೇ ಕಾರಣ. ಸೊ ಇಲ್ಲಿಯೂ ಸಹ ಸೇಮ್ ಹೇಳ್ತಾನೆ. RPM ಅಂತಂದರೆ ರೆವಲ್ಯೂಷನ್ ಫರ್ ಮಿನಿಟ್. ಒಂದು ನಿಮಿಷದಲ್ಲಿ ಆ ಒಂದು ಸ್ಪಿಂಡಲ್ ಎಷ್ಟು ಮೂಮೆಂಟ್ ಅಥವಾ ಎಷ್ಟು ರೊಟೇಷನ್ ಆಗ್ತೈತಿ ಅನ್ನೋದು ಕ್ಯಾಲ್ಕುಲೇಷನ್ ಮಾಡೋದೇ RPM, ಹೌದಾ? ಇಲ್ಲಿ ಫಿನಿಶ್ ಫೇಸಿಂಗ್ ಮತ್ತು ರಫ್ ಫೇಸಿಂಗ್ ನಾವು ಮಾಡಬೇಕು ಅಥವಾ ನಾವು ಕೈಗೊಳ್ಳಬೇಕು ಅಂತಂದರೆ ಒಂದೇ ಒಂದು ಸ್ಪಿಂಡಲ್ RPMನ್ನು ನೋಡ್ಕೊಳ್ಳೋದಷ್ಟೇ. ಅದು ಯಾವುದರ ಅನುಗುಣವಾಗಿ? ಅಕಾರ್ಡಿಂಗ್ ಟು ದ ಎವರೇಜ್ ಡಯಾಮೀಟರ್ ಆಫ್ ದ ವರ್ಕ್. ನಾವು ಯೂಸ್ ಮಾಡ್ತಕ್ಕಂಥ ಒಂದು ರೌಂಡ್ ರಾಡನ್ನು ಡಯಾಮೀಟ್ರ್ ಅನುಗುಣವಾಗಿ ನಾವು ಸ್ಪೀಡನ್ನು ವೇರಿಯೇಷನ್ ಮಾಡ್ಕೊತೀವಿ, ಹೌದಾ? ಫಾರ್ ಎಕ್ಸಾಂಪಲ್ ನೀವು ನೋಡಿದಿರಿ, ಮತ್ತೆ ನಾವು ಡ್ರಿಲ್ಲಿಂಗ್ ಮಿಷನ್ಗೆ ಹೋಗೋಣ. ಏನು ಲಾರ್ಜ್ ಡಯಾಮೀಟ್ರನ್ನು ಡ್ರಿಲ್ ಹಾಕ್ತಿದ್ದೀವಿ ಅಂತಂದರೆ ಅಲ್ಲಿ ಎವರೇಜ್ ಆಫ್ ದ ಸ್ಪೀಡ್ ಕಡಿಮೆ ಸ್ಪೀಡ್ದೊಳಗಡೆ ನಾವು ಮಷಿನನ್ನು ಆನ್ ಮಾಡ್ತೀವಿ, ಹೌದಾ? ಇನ್ನು ಸ್ಮಾಲ್ ಡಯಾಮೀಟ್ರ್ ಆಗಿರ್ತಕ್ಕಂಥ ಡ್ರಿಲ್ ಬಿಟ್ಗಳನ್ನು ಯೂಸ್ ಮಾಡಿದ್ದೀವಿ ಅಂತಂದ್ರೆ ಅಲ್ಲಿ ಹೈ ಸ್ಪೀಡನ್ನು ನಾವು ಇಟ್ಕೊಂಡ್ರೂ ನಡೀತದೆ, ಹೌದಾ? ಹಾಗೆ ಲೇತ್ ಮಷಿನ್ನಲ್ಲಿಯೂ ಸೇಮ್. ನಾವು ಯೂಸ್ ಮಾಡ್ತಕ್ಕಂಥ ರೌಂಡ್ ರಾಡ್ನ ಡಯಾಮೀಟ್ರ್ ಅನುಗುಣವಾಗಿ ಸ್ಪೀಡನ್ನು ವೇರಿಯೇಷನನ್ನು ಮಾಡ್ಕೊತೀವಿ ಅಷ್ಟೇ. ಆಮೇಲೆ ದ ರೆಕಮೆಂಡೆಡ್ ಕಟಿಂಗ್ ಸ್ಪೀಡ್ ವಿತ್ ಅ ಕೋರ್ಸ್ ಫೀಡ್ ಆ್ಯಂಡ್ ಮೋರ್ ಡೆಪ್ತ್ ಆಫ್ ಕಟ್, ಇವನ್ನೆಲ್ಲವೂ ಕಂಪಲ್ಸರಿ ನಾವು ನೋಡಲೇಬೇಕು. ಮತ್ತು ಡೆಪ್ತ್ ಆಫ್ ಕಟ್ಟನ್ನು ನಾವು ಜಾಸ್ತಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯದ, ಬಟ್ ಏನೋ ಇಂದ ಆಕ್ಸಿಡೆಂಟಿಂದ ಯಾವುದಕ್ಕೂ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತೀವಿ, ಡೆಪ್ತ್ ಆಫ್ ಕಟ್ಟನ್ನು ಕಡಿಮೆ ಕೊಡ್ತೀವಿ. ಅಂದರೆ ಸ್ವಲ್ಪನೇ ಮಟೀರಿಯಲನ್ನು ನಾವು ರಿಮೂವ್ ಮಾಡ್ಕೊತ ಹೋಗಿ ಎಕ್ಸಾಕ್ಟ್ ಸೈಜನ್ನು ತಂದುಕೊಳ್ತೀವಿ, ಹೌದು? ಹಾಗೆ ಕಟಿಂಗ್ ಸ್ಪೀಡನ್ನು ನಾವು ನಾರ್ಮಲಾಗಿ ಇಟ್ಕೋಬೇಕು. ನೆಕ್ಸ್ಟ್ ಫಿನಿಶ್ ಪೇಸಿಂಗ್ ಬಗ್ಗೆ ಏನು ಹೇಳ್ತಾನಂತ ನೋಡ್ರಿ ಇಲ್ಲಿ. ಫಿನಿಶ್ ಪೇಸಿಂಗ್ ಈಸ್ ಡನ್ ಬೈ ಚೂಸಿಂಗ್ ಎ ಕಟಿಂಗ್ ಸ್ಪೀಡ್ ಅಬೌಟ್ ಟ್ವೈಸ್ ದ್ಯಾಟ್ ಆಫ್ ದ ಕಟಿಂಗ್ ಸ್ಪೀಡ್ ಫಾರ್ ರಫಿಂಗ್ ವಿತ್ ಎ ಫೈನ್ ಫೀಡ್ ರೇಟ್ ಆಫ್ 0.05 mm approximately and with a depth of cut of not more than 0.1 mm. ಓಕೆ, ರಫ್ ಫೇಸಿಂಗನ್ನು ನಾವು ನೋಡಿದ್ದೀವಿ. ಸೇಮ್ ಫಿನಿಶ್ ಪೇಸಿಂಗನ್ನು ನಾವು ನೋಡ್ತೀವಿ. ಫಿನಿಶ್ ಪೇಸಿಂಗ್ ಅಂತಂದರೆ ಏನು, ಅಥವಾ ಇದರಲ್ಲಿ ಯಾವ ರೀತಿ ನಾವು ಕಟಿಂಗ್ ಸ್ಪೀಡನ್ನು ಮೇಂಟೈನ್ ಮಾಡಬೇಕು, ಡೆಪ್ತ್ ಆಫ್ ಕಟ್ಟನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾನೆ ನೋಡ್ರಿ. ಇಲ್ಲಿ ಕಟಿಂಗ್ ಸ್ಪೀಡನ್ನು ನಾವು ಚಾಯ್ಸ್ ಮಾಡ್ಕೋಬೇಕು. ಕಟಿಂಗ್ ಸ್ಪೀಡ್
ಆ ಕಟಿಂಗ್ ಸ್ಪೀಡು ಹೆಂಗಿರ್ಬೇಕು ಅಂತಂದರೆ ರಫ್ ಪೇಸಿಂಗ್ನಲ್ಲಿ ನಾವೇನು ಮೇಂಟೈನ್ ಮಾಡಿದ್ದೀವಲ್ಲ, ಹೌದಾ, ರಫ್ ಫೇಸಿಂಗ್ದಲ್ಲಿ ನಾವೇನು ಮೇಂಟೈನ್ ಮಾಡಿದ್ದೀವಲ್ಲ ಅದಕ್ಕಿಂತನೂ 2 ಪಟ್ಟಾಗಿ ಜಾಸ್ತಿ ಸ್ಪೀಡದಲ್ಲಿ ಇರಬೇಕು. ಇದು ಕಟಿಂಗ್ ಸ್ಪೀಡ್. ಈ ರೀತಿ ನಾವು ಚಾಯ್ಸ್ ಮಾಡ್ಕೊಂಡು ಅಂತಂದರೆ ಕಂಪಲ್ಸರಿ ಅಲ್ಲಿ ಫಿನಿಶ್ ಆಗಿರ್ತಕ್ಕಂಥ ಸ್ಮೂತ್ ಆಗಿರ್ತಕ್ಕಂಥ ಒಂದು ಪೇಸನ್ನು ತಂದುಕೊಳ್ಬೋದು. ಮತ್ತು ಫೈನ್ ಫೀಡ್ ರೇಟ್ ಆಫ್ 0.5 mm ಅಪ್ರಾಕ್ಸಿಮೇಟ್ಲಿ. ಇಲ್ಲಿ ಫೀಡ್ ರೇಟ್, ಈ ಫೀಡ್ ರೇಟ್ ಅಂತಂದರೆ ಏನು, ನಾವು ಕ್ಯಾರೇಜನ್ನು ಮೂಮೆಂಟ್ ಮಾಡೋದ್ರ ಒಂದು ಪ್ರೋಸೆಸ್, ಹೌದಾ. ಅಥವಾ ನೀವು ನೋಡಿರ್ಬೋದು ಲೇತ್ ಮೆಷಿನ್ನ ಪಾರ್ಟ್ಸೊಳಗಡೆ ನಾವು ಈ ಕ್ಯಾರೇಜನ್ನು ನೋಡ್ತಾ ಇದ್ದೀವಿ. ಹೋದ ಕ್ಲಾಸಲ್ಲಿ ಕ್ಯಾರೇಜನ್ನು ನೋಡಿದ್ದೀವಿ ನಾವು, ಹೌದಾ. ಆ ಕ್ಲಾಸ್ನಲ್ಲಿ ಆ ಕ್ಯಾರೇಜ್ದೊಳಗಡೆ 2 ಪಾರ್ಟ್ಸ್ ಮೇನ್ ಆಗಿರ್ತಕ್ಕಂಥದ್ದು, ಒಂದು ಅಫ್ರಾನು, ಒಂದು ಸ್ಯಾಡಲು. ಸ್ಯಾಡಲ್ದೊಳಗಡೆ ಕೆಲವೊಂದಿಷ್ಟು ಭಾಗಗಳನ್ನು ನೋಡಿದ್ದೀವಿ ನಾವು. ಸ್ಯಾಡಲ್ದೊಳಗಡೆ ಕೆಲವೊಂದಿಷ್ಟು ಭಾಗಗಳು ಕ್ರಾಸ್ ಸ್ಲೈಡು, ಕಂಪೌಂಡ್ ರೆಸ್ಟು, ಟಾಪ್ ಸ್ಲೈಡು, ಹೌದಾ. ಅದರಲ್ಲಿ ಹ್ಯಾಂಡಲನ್ನು ನಾವು ನೋಡಿದ್ವಿ. ಆ ಹ್ಯಾಂಡಲ್ನ ಮಧ್ಯೆ ಅಥವಾ ಹ್ಯಾಂಡಲ್ನ ಒಂದು ಪಕ್ಕದಲ್ಲಿ ಕಾಲರನ್ನು ಫಿಕ್ಸ್ ಮಾಡಿದ್ದಾನೆ. ಆ ಕಾಲರ್ ಮೇಲ್ಗಡೆ ಗ್ರ್ಯಾಜುಯೇಷನ್ಗಳನ್ನು ಮಾರ್ಕ್ ಮಾಡಿದ್ದಾನಂತೆ ನಾವು ನೋಡಿದ್ದೀವಿ, ಹೌದಾ. ಲೈವಲ್ಲಿ ನಮ್ಮ ಲ್ಯಾಬ್ದಲ್ಲಿ ನೋಡಿದ್ವಿ, ಹಾಗೆ ಮೊನ್ನೆ ದಿವಸ ಕ್ಲಾಸಲ್ಲಿ ನಾವು ನೋಡಿದ್ದೀವಿ. ಆ ಕಾಲರ್ ಮೇಲ್ಗಡೆ ಇರ್ತಕ್ಕಂಥ ಗ್ರ್ಯಾಜುಯೇಷನ್ಗಳ ಉಪಯೋಗ ಇವಾಗ ನಮಗೆ ಅರ್ಥ ಆಗುತ್ತೆ, ಯಾಕೆ ಗ್ರ್ಯಾಜುಯೇಷನ್ಗಳನ್ನು ಮಾರ್ಕ್ ಮಾಡಿದ್ದಾನೋ ಅಂಥೇಳಿ ನಾವು ಇವಾಗನ್ನು ನೋಡ್ತೀವಿ. ಫೀಡ್ ರೇಟನ್ನು ಮ್ಯಾಕ್ಸಿಮಮ್ ಆಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕಾಲರ್ ಮೇಲ್ಗಡೆ ಗ್ರ್ಯಾಜುಯೇಷನ್ಗಳನ್ನು ಮಾರ್ಕ್ಗಳನ್ನು ಮಾಡಿತಾನ. ಅದು ಅಪ್ರಾಕ್ಸಿಮೇಟ್ಲಿ ಅಂದಾಜವಾಗಿ 0.05 mm ಮೇಂಟೈನ್ ಮಾಡಿದರೆ ಸಾಕು, ಹೌದಾ. ಇದು ಫೀಡ್ ರೇಟ್. ಆಮೇಲೆ ಇನ್ನೊಂದು, ಇದ್ರ ಜೊತೆಗೆ ಡೆಪ್ತ್ ಆಫ್ ಕಟ್ಟನ್ನು ಎಷ್ಟು ಇಟ್ಕೊಳ್ಬಾರ್ದು, ನಾಟ್ ಮೋರ್ ದೆನ್ 0.1 mm ಜಾಸ್ತಿ ನೀವು ಡೆಪ್ತ್ ಆಫ್ ಕಟ್ಟನ್ನು ಕೊಡ್ಲಿಕ್ಕೆ ಹೋಗಬೇಡ್ರಿ. ಯಾವಾಗ ಫಿನಿಷಿಂಗ್ ಸ್ಟೇಜ್ನಲ್ಲಿರಬೇಕು, ಫಿನಿಷಿಂಗ್ ಪೇಸಿಂಗನ್ನು ಮಾಡ್ತಿರಬೇಕು, ಆವಾಗ ನೀವೇನು ಮಾಡಬಾರ್ದು, ಮೋರ್ ದೆನ್ 0.1 mm ಜಾಸ್ತಿ ಕೊಡಬಾರ್ದು. ನಾವು ಅಕಸ್ಮಾತ್ ಈ 0.1 mm ಅಥವಾ 1 mm ಅಥವಾ 0.5 mm, 1 mm, 1.5 mm ಅಂದರೆ 1 mm, 1.5 mm, ಆಮೇಲೆ 2 mm ಇಷ್ಟು ಡೆಪ್ತ್ ಆಫ್ ಕೊಟ್ಟಿವಿ ಅಂತಂದರೆ ಅದು ಫಿನಿಶ್ ಪೇಸಿಂಗ್ ಅಲ್ಲ, ರಫ್ ಫಿಶಿಂಗ್ ಅನ್ನಿಸ್ಕೋತದ, ಹೌದಾ. 0.5 ಅಂದರೆ ಅರ್ಧ mm, 0.1 mm, ಹೌದಾ, ಅರ್ಧಕ್ಕಿಂತನೂ ಕಡಿಮೆ mm. ಇಷ್ಟು ನಾವು ಡೆಪ್ತ್ ಆಫ್ ಕಟ್ಟನ್ನು ತೆಗೆದು ಹಾಕಿದ್ವಿ ಅಂತಂದರೆ ಅಲ್ಲಿಗೆ ಆಗತಕ್ಕಂಥ ಒಂದು ಕ್ರಿಯೆ ಫಿನಿಶ್ ಪೇಸಿಂಗ್, ಹೌದಾ. ನೆಕ್ಸ್ಟ್, ದ ಫಾಲೋವಿಂಗ್ ಆರ್ ದ ಡಿಫೆಕ್ಟ್ಸ್ ಫೌಂಡ್ ಇನ್ ಫೇಸಿಂಗ್ ವರ್ಕ್. ಹೌದು, ನಾವು ಪೇಸಿಂಗನ್ನು ಮಾಡ್ತೀವಿ. ಪೇಸಿಂಗನ್ನು ಯಾಕೆ ಮಾಡಬೇಕು, ಪೇಸಿಂಗ್ ಮಾಡೋದ್ರ ಉದ್ದೇಶ ಏನು ಅನ್ನೋದನ್ನು ನೋಡಿದ್ದೀವಿ. ಪೇಸಿಂಗ್ ಅಂತಂದರೆ ಏನು ಅನ್ನೋದನ್ನು ನೋಡಿದ್ದೀವಿ. ಆ ಪೇಸಿಂಗ್ನಲ್ಲಿ 2 ಪ್ರಕ್ರಿಯೆಗಳು ನಮಗೆ ಕಂಡು ಬರ್ತಾವೆ, ಒಂದು ಫಿನಿಶ್ ಪೇಸಿಂಗು, ಇನ್ನೊಂದು ರಫ್ ಫೇಸಿಂಗು. ಓಕೆ, ಎಲ್ಲ ಕಂಪ್ಲೀಟಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಪೇಸಿಂಗ್ ವರ್ಕ್ನಲ್ಲಿಯೂ ದೋಷಗಳು ಉಂಟಾಗ್ತಾವಂತ, ಹೌದಾ. ಫಾಲ್ಟ್ಸ್ಗಳು ಆಗೇ ಆಗ್ತಾವಂತ, ಡಿಫೆಕ್ಟ್ಗಳು ಕಂಡು ಬರ್ತಾವಂತ. ಅವು ಯಾವುವು? ನಾವು ಎಲ್ಲ ಕೆಲಸವನ್ನು ಪರ್ಫೆಕ್ಟಾಗಿ ಮಾಡ್ತೀನಿ ಅನ್ನೋದನ್ನು ಮರೆತು ಬಿಡಬೇಕು. ಅಕಸ್ಮಾತ್ ಪರ್ಫೆಕ್ಟಾಗಿ ಮಾಡಿದರೆ ಓಕೆ, ಮಾಡಲಿಲ್ಲ ಅಂತ ಏನಾದರೂ ಒಂದು ಸ್ವಲ್ಪ ತೊಂದರೆ ಆಯಿತು ಅಂತಂದರೆ ಅದಕ್ಕೆ ನಾವು ಹೊಣೆಗಾರರು. ಇಲ್ಲಿ ಏನೇನು ಆಗ್ತದೆ ಪೇಸಿಂಗ್ ವರ್ಕ್ನಲ್ಲಿ, ನಾವು ಏನೇನು ನೋಡ್ತೀವಿ ಡಿಫೆಕ್ಟ್ಗಳನ್ನು ಅನ್ನೋದನ್ನು 1 by 1 ನೋಡೋಣ. ಫಸ್ಟ್ ಒನ್, ಈ ಕಾಂಕೇವ್ ಫೇಸ್ ಫಿಗರ್ ನಂಬರನ್ನು ನೋಡ್ಬೋದು ನೀವು. ಒಂದು ಟ್ರೈ ಸ್ಕ್ವೇರ್ ಅಂತಕ್ಕಂಥದ್ದು ಅದ, ಹೌದಾ. ಆ ಶೇಪಲ್ಲಿರ್ತಕ್ಕಂಥದ್ದು ಟ್ರೈ ಸ್ಕ್ವೇರು. ಆ ಟ್ರೈ ಸ್ಕ್ವೇರ್ನ ಬ್ಲೇಡಿಗೆ ನಾವು ಪೇಸಿಂಗ್ ಮಾಡಿರ್ತಕ್ಕಂಥ ಜಾಬನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡಿವಿ ಅಂತಂದ್ರೆ ಇದರ ಇನ್ನರ್ ಸ್ವಲ್ಪ ಗ್ಯಾಪ್ ಉಳ್ಕೊಂತು ಅಂತಂದರೆ ಇದಕ್ಕೆ ನಾವು ಏನಂತೀವಿ, ಕಾಂಕೇವ್ ಫೇಸ್ ಅಂತ ಕರಿತೀವಿ, ಹೌದಾ. ಆ ಕಡೆ ಈ ಕಡೆ ಆ ರೌಂಡ್ ಜಾಬು ಟಚ್ ಆಗಿ ಸೆಂಟ್ರ್ ಏನಾದರೂ ಒಂದು ಸ್ವಲ್ಪ ಗ್ಯಾಪ್ ಉಳಿತು ಅಂತಂದರೆ ಇದಕ್ಕೆ ಪೇಸಿಂಗ್ನಲ್ಲಿರ್ತಕ್ಕಂಥ ಕಾಂಕೇವ್ ಫೇಸ್ ಅಂತೇಳಿ ಕರಿತೀವಿ ನಾವು, ಹೌದಾ. ಏನಂತೆ ಅದನ್ನು ನೋಡ್ರಿ, ಇದು ದಿಸ್ ಈಸ್ ಕಾಸ್ಡ್ ಬೈ, ಈ ಕಾಂಕೇವ್ ಫೇಸ್ ಅನ್ನೋದು ಯಾಕೆ ಉಂಟಾಗ್ತದೆ ಅನ್ಲಿಕ್ಕೆ ಇದು ಒಂದು, ಹೌದಾ. ಇಷ್ಟೇ ಕಾರಣ. ಏನು ಕಾರಣ? The tool digging into the work during the feeding as the tool is not clamped rigidly. ಟೂಲ್ ಪೋಸ್ಟ್ದೊಳಗಡೆ ಟೂಲನ್ನು ಏನು ಹೋಲ್ಡ್ ಮಾಡಿರ್ತಿರಲ್ಲ, ಆ ಟೂಲು
ರಿಜಿಡ್ಲಿ ಆಗಿ, ದೃಢವಾಗಿ, ಸ್ಟ್ರಾಂಗವಾಗಿ ಕ್ಲ್ಯಾಂಪ್ ಆಗಿರೋದಿಲ್ಲ, ಟೈಟ್ ಆಗಿರೋದಿಲ್ಲ. ಲೂಸ್ ಇತ್ತು ಅಂತಂದರೆ ಡಿಗ್ಗಿಂಗ್ ಆಗ್ತದೆ, ಹೌದಾ? ಅಂದರೆ ಹಿಡಿದು ಬಿಟ್ಟು ಆಗ್ತದೆ, ಹೌದಾ? ಒಂದೇ ಲೈನ್ದೊಳಗಡೆ ಆ ಪೇಸಿಗೆ ಟಚ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವಾಗ ಆ ಟೂಲ್ದೊಳಗಡೆ, ಯಾವುದು ಟೂಲ್ ಪೋಸ್ಟ್ದೊಳಗಡೆ ಟೂಲ್ ಕರೆಕ್ಟಾಗಿ ರಿಜಿಡ್ಲಿ ಆಗಲಿಲ್ಲ ಅಂತಂದರೆ ಕಂಪಲ್ಸರಿ ಕಾಂಕೇವ್ ಪೇಸ್ ಆಗಲೇಬೇಕು, ಹೌದಾ? ನೆಕ್ಸ್ಟ್, ಬೈ ಕ್ಲ್ಯಾಂಪಿಂಗ್ ದ ಟೂಲ್ ರಿಜಿಡ್ಲಿ ವಿತ್ ಮಿನಿಮಮ್ ಓವರ್ ಹ್ಯಾಂಗ್ ದಿಸ್ ಡಿಫೆಕ್ಟ್ ಕ್ಯಾನ್ ಬಿ ಅವಾಯ್ಡೆಡ್. ಅಷ್ಟೇ. ಕಾಂಕೇವ್ ಪೇಸ್ ಏನಾದರೂ ಅಲ್ಲಿ ಕಂಡು ಬಂತು ಅಂತಂದರೆ ನಾವು ಆಟೋಮೆಟಿಕ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಡಬೇಕು ಏನಂತ, ಟೂಲ್ ಪೋಸ್ಟ್ ಒಳಗಡೆ ಇರ್ತಕ್ಕಂಥ ಟೂಲ್ ಕರೆಕ್ಟಾಗಿ ಹೋಲ್ಡ್ ಆಗಿಲ್ಲ. ಸೊ ಆವಾಗ ನಾವು ಇದು ಎಫೆಕ್ಟನ್ನು ಅಥವಾ ಡಿಫೆಕ್ಟನ್ನು ನಾವು ಅವಾಯ್ಡ್ ಮಾಡಬೇಕು, ತಡೆಗಟ್ಟಬೇಕು ಅಂತಂದರೆ ಒಂದೇ ಒಂದು ಪರಿಹಾರ ಏನು, ಎಷ್ಟು ಸಾಧ್ಯತೆಯೋ ಅಷ್ಟು ಕೈಯಿಂದ ನಾವೇನು ಮಾಡೋದು, ಬಹ್ಯಾಂಡ್ ಆ ಟೂಲ್ ಪೋಸ್ಟ್ ಇರ್ತಕ್ಕಂಥ ಟೂಲನ್ನು ರಿಜಿಡ್ಲಿ ಆಗಿ ಹೋಲ್ಡ್ ಮಾಡ್ಕೊಂಡ್ಬಿಡೋದು, ಟೈಟ್ ಮಾಡೋದು, ಹೌದಾ? ಟೈಟ್ ಮಾಡಿದ್ವಿ ಅಂತಂದರೆ ಓಕೆ, ಆವಾಗ ಪೇಸಿಂಗ್ ಆಪ್ರೇಷನನ್ನು ಈಸಿಯಾಗಿ ಮತ್ತು ಪರ್ಫೆಕ್ಟಾಗಿ ಎಫೆಕ್ಟಿವ್ ಆಗಿ ನಾವು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯದ. ಆ ಕಾಂಕೇವ್ ಪೇಸ್ ಆಗಿರ್ತಕ್ಕಂಥದ್ದು ನಾವು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದನ್ನು ಹೇಳ್ತಾನೆ ನಾವು, ಏನಂತ ಹೇಳ್ತಾನೋ ಈ ಡಿಫೆಕ್ಟ್ಗಳಲ್ಲಿ ಇನ್ನೂ ಒಂದು ಎರಡನೇ ಪಾಯಿಂಟು ಏನು, ಕಾಂಕೇವ್ ಪೇಸ್ ನಾವು ನೋಡಿದ್ದೀವಿ ಕಾನ್ವೆಕ್ಸ್ ಮತ್ತು ಕಾಂಕೇವ್. ಫಸ್ಟ್ನೇದು ನೋಡಿದ್ದೀವಿ ನಾವು ಕಾಂಕೇವ್ ಪೇಸ್. ಇವಾಗ ನೋಡೋದು ಕಾನ್ವೆಕ್ಸ್ ಪೇಸ್. ಕಾಂಕೇವ್ ಪೇಸು ಸೆಂಟ್ರ್ ಗ್ಯಾಪ್ ಆಯಿತು. ಈ ಕಾನ್ವೆಕ್ಸ್ ಪೇಸು ಎರಡು ಸೈಡ್ನಲ್ಲಿ ಏನಾಗ್ತದೆ, ಗ್ಯಾಪ್ ಉಳಿತದೆ, ಸೆಂಟ್ರ್ ಟಚ್ ಆಗ್ತದೆ, ಹೌದಾ? ಇದಕ್ಕೆ ನಾವೇನಂತೀವಿ, ಕಾನ್ವೆಕ್ಸ್ ಪೇಸ್ ಅಂತ ಕರಿತೀವಿ. ಹೌದು, ಕಾನ್ವೆಕ್ಸ್ ಪೇಸ್ ಯಾಕೆ ಉಂಟಾಗ್ತದೆ ಅನ್ನೋದನ್ನು ಇಲ್ಲಿ ನೋಡೋಣ. ದಿಸ್ ಈಸ್ ಕಾಸ್ಡ್ ಬೈ, ಈ ಕಾನ್ವೆಕ್ಸ್ ಪೇಸ್ ಉಂಟಾಗಲಿಕ್ಕೆ ಕಾರಣ ಏನು ಅಂತಂದರೆ, ದ ಬ್ಲಂಟ್ ಕಟಿಂಗ್ ಎಡ್ಜ್ ಆಫ್ ದ ಟೂಲ್ ಆ್ಯಂಡ್ ಕ್ಯಾರೇಜ್ ನಾಟ್ ಬೀಯಿಂಗ್ ಲಾಕ್ಡ್. ಹೌದು, ಒಂದು ಈ ಬ್ಲಂಟ್ ಕಟಿಂಗ್ ಎಡ್ಜ್ ಅಂದರೆ ನಾವು ಒಂದು ಪೇಸಿಂಗ್ ಟೂಲನ್ನು ಉಪಯೋಗ ಮಾಡ್ತೀವಿ, ಹೌದಾ? ಟೂಲ್ ಪೋಸ್ಟ್ ಒಳಗಡೆ ಆ ಟೂಲನ್ನು ಹೋಲ್ಡ್ ಮಾಡಿದ ನಂತರ ಆ ಟೂಲ್ ಕರೆಕ್ಟಾಗಿ ಶಾರ್ಪ್ ಆಗೇ ಇರೋದಿಲ್ಲ, ಅಂದರೆ ಮೊಂಡಾಗಿರೋದು, ಹೌದಾ? ಶಾರ್ಪಾಗಿರೋದಿಲ್ಲ, ಮೊಂಡಾಗಿತ್ತು ಅಂದರೆ ಈ ರೀತಿ ಕಾನ್ವೆಕ್ಸ್ ಆಗಿರ್ತಕ್ಕಂಥ ಪೇಸ್ ಬಂದೇ ಬರ್ತದೆ. ಇನ್ನೊಂದು, ಈ ಟೂಲ ಬ್ಲಂಟ್ ಆಗಿತ್ತು, ಅದರ ಕಟಿಂಗ್ ಎಡ್ಜು ಶಾರ್ಪ್ನೆಸ್ ಕಳ್ಕೊಂಡಿತ್ತು ಅಂದರೆ ಓಕೆ, ಇದು ಉಂಟಾಗ್ತದೆ. ಇದ್ರ ಜೊತೆಗೆ ಇನ್ನೊಂದು, ದ ಕ್ಯಾರೇಜ್ ಇಸ್ ನಾಟ್ ಬೀಯಿಂಗ್ ಲಾಕ್ಡ್. ಕ್ಯಾರೇಜನ್ನು ನಾವು ಯಾವತ್ತೂ ಲಾಕ್ ಮಾಡಿರೋದಿಲ್ಲ, ಅದು ಲೂಸ್ ಇರ್ತದೆ. ಕ್ಯಾರೇಜ್ ಲೂಸ್ ಇತ್ತು ಅಂತಂದರೆ ಕಂಪಲ್ಸರಿ ಏನಾಗುತ್ತೆ, ಕಾನ್ವೆಕ್ಸ್ ಪೇಸ್ ಬಂದೇ ಬರುತ್ತೆ. ಸೆಂಟ್ರ್ ಅಷ್ಟೇ ಮಟೀರಿಯಲ್ ಟಚ್ ಆಗೋದು, ಆ ಸೈಡ್ ಈ ಸೈಡ್ ಅಥವಾ ಎಲ್ಲ ಪರಿಧಿ ಹತ್ರ, ಎಡ್ಜ್ ಹತ್ರ ಮಟೀರಿಯಲ್ ರಿಮೂವ್ ಆಗೋದು, ಈ ರೀತಿ ಆಯಿತು ಅಂತಂದರೆ ಇದಕ್ಕೆ ಏನು ಮಾಡಬೇಕು, ಟು ಅವಾಯ್ಡ್ ದಿಸ್ ಡಿಫೆಕ್ಟ್, ಈ ಒಂದು ದೋಷವನ್ನು ನಾವು ಪರಿಹಾರ ಮಾಡ್ಕೊಳ್ಬೇಕಂತಂದರೆ ಒಂದೇ ಒಂದು, ರೀಶಾರ್ಪನ್ ದ ಟೂಲ್, ಓಕೆ, ಆ್ಯಂಡ್ ಯೂಸ್ ಇಟ್. ಆ ಟೂಲನ್ನು ಟೂಲ್ ಪೋಸ್ಟ್ದಿಂದ ರಿಮೂವ್ ಮಾಡೋದು, ಗ್ರೈಂಡರನ್ನು ಉಪಯೋಗ ಮಾಡಿ ಆ ಟೂಲ್ನ ಒಂದು ರೀಶಾರ್ಪ್ನಿಂಗನ್ನು ಮಾಡೋದು, ಹೌದಾ? ರೀಶಾರ್ಪ್ನಿಂಗ್ ಮಾಡಿ ಮತ್ತೆ ಅದನ್ನು ಯೂಸ್ ಮಾಡಿದರೆ ನಮಗೆ ಯಾವುದೇ ಥರ ಕಾನ್ವೆಕ್ಸ್ ಆಗಿರ್ತಕ್ಕಂಥ ಪೇಸ್ ಉಂಟಾಗೋದಿಲ್ಲ. ಆ್ಯಂಡ್ ಆಲ್ಸೋ ಲಾಕ್ ದ ಕ್ಯಾರೇಜ್ ಟು ಬೆಡ್ ಆಫ್ ದ ಲೇತ್. ಆಮೇಲೆ ಇನ್ನೊಂದು, ಕ್ಯಾರೇಜ್ ಲೂಸ್ ಇತ್ತು ಅನ್ನೋದನ್ನು ನಾವು ಆವಾಗಲೇ ನೋಡಿದ್ದೀವಿ. ಸೊ ಕ್ಯಾರೇಜನ್ನು ಏನೋ ಮಾಡೋದು, ಲಾಕನ್ನು ಮಾಡ್ಕೊಂಡ್ಬಿಡೋದು, ಅಂದರೆ ಫಿಕ್ಸ್ ಆಗಿ ಮಾಡ್ಕೊಂಡ್ಬಿಡೋದು. ಒಂದು ಕ್ಯಾರೇಜ್ ಲೂಸ್ ಇತ್ತು ಅಂದರೆ ಇನ್ನೊಂದು ಹರಿತವಾಗಿರ್ತಕ್ಕಂಥ ಒಂದು ಟೂಲನ್ನು ನಾವು ಯೂಸ್ ಮಾಡದೇ ಇದ್ದ ಪಕ್ಷದಲ್ಲಿ ಕಾನ್ವೆಕ್ಸ್ ಆಗಿರ್ತಕ್ಕಂಥ ಪೇಸ್ ಉಂಟಾಗೋದು ಸಹಜ. ಆ ಕಾನ್ವೆಕ್ಸಿಟಿ ಆಗಿರ್ತಕ್ಕಂಥ ಅಥವಾ ಕಾನ್ವೆಕ್ಸ್ ಆಗಿರ್ತಕ್ಕಂಥ ಪೇಸನ್ನು ರಿಮೂವ್ ಮಾಡಬೇಕಾದ್ರೆ ಎರಡು ಪರಿಹಾರ, ಒಂದು ಟೂಲನ್ನು ರೀಶಾರ್ಪ್ನಿಂಗ್ ಮಾಡೋದು, ಇನ್ನೊಂದು ಕ್ಯಾರೇಜನ್ನು ಲಾಕ್ ಆಗಿ ಮಾಡ್ಕೊಂಡ್ಬಿಡೋದು, ಹೌದಾ? ಆಮೇಲೆ ಲಾಸ್ಟ್ ಒನ್ ಏನು ಹೇಳ್ತದೆ ಅಂತ ನೋಡ್ರಿ ಇಲ್ಲಿ, ಎ ಲೆಫ್ಟ್ ಇನ್ ದ ಸೆಂಟರ್. ನೋಡ್ರಿ ಇಲ್ಲಿ ಫಿಗರನ್ನು, ಆ ಫಿಗರನ್ನು ನಮಗೆ ನೋಡಿದರೆ ತಿಳಿಯುತ್ತೆ ಏನು, ಕಾನ್ಕೇವ್ ಯಾವ ರೀತಿ ಇತ್ತು, ಕಾನ್ವೆಕ್ಸ್ ಯಾವ ರೀತಿ ಇತ್ತು. ಆಮೇಲೆ ಈ ಲೆಫ್ಟ್ ಇನ್ ದ ಸೆಂಟರ್ ಇದು ಯಾವ ರೀತಿ ಅನ್ನೋದನ್ನು ನೋಡ್ರಿ, ಹೌದಾ? ಅವು ಎರಡು ರೌಂಡ್ ಸೆಕ್ಷನ್ದಲ್ಲಿ ಬಂದಿದ್ದು, ಹಾಫ್ ರೌಂಡ್ ಸೆಕ್ಷನ್ದಲ್ಲಿ ಬಂದಿದ್ದು, ಆದರೆ ಇದು ಟೇಫರ್ ಆಗಿ ಬಂದದ, ಹಾಗೆ ಸ್ಮಾಲ್ ಸೆಕ್ಷನ್ದೊಳಗಡೆ ಅದ ನೋಡ್ರಿ ಇದು. ದಿಸ್ ಈಸ್ ಡ್ಯೂ ಟು ದ ಟೂಲ್ ನಾಟ್ ಬೀಯಿಂಗ್ ಸೆಟ್ ಇನ್ ದ ಕರೆಕ್ಟ್ ಸೆಂಟರ್ ಹೈಟ್. ಓಕೆ, ಕಾಂಕೇವ್ ಪೇಸ್ ಮತ್ತು ಕಾನ್ವೆಕ್ಸ್ ಪೇಸು ನಮಗೆ
ಕರೆಕ್ಟ್ ಸೆಂಟ್ರದೊಳಗಡೆ ಟೂಲನ್ನು ಫಿಕ್ಸ್ ಮಾಡಿದರೆ ಆ ರೀತಿ ಬರ್ತದೆ. ಹೌದಾ? ಕರೆಕ್ಟ್ ಸೆಂಟ್ರದೊಳಗಡೆ ಹೈಟ್ದೊಳಗಡೆ ನಮ್ಮ ಟೂಲನ್ನು ಸೆಟ್ ಮಾಡಲಿಲ್ಲ ಅಂತಂದರೆ ಕಂಪಲ್ಸರಿ ಪಿಪ್ ಲೆಫ್ಟ್, ಹೌದಾ, ಬಂದೇ ಬರ್ತದೆ. ಅಂತಂದರೆ ನಡು ಸೆಂಟ್ರದೊಳಗಡೆ ನಮಗೆ ಆ ಟೂಲ್ ಕರೆಕ್ಟಾಗಿ ಸೆಂಟ್ರದೊಳಗಡೆ ಫಿಕ್ಸ್ ಆಗಲಿಲ್ಲ, ಒಂದು ಸ್ವಲ್ಪ ಕೆಳಗಡೆ ಒಂದು ಸ್ವಲ್ಪ ಮೇಲ್ಗಡೆ ಇತ್ತಂದರೆ ಆ ಭಾಗದಲ್ಲಿರ್ತಕ್ಕಂಥ ಮಟೀರಿಯಲ್ ಅಷ್ಟೇ ರಿಮೂವ್ ಆಗ್ತದೆ. ಸೆಂಟ್ರ್ ಹೈಟ್ ಇರಲಿಲ್ಲ ಅಂತಂದರೆ ಸೆಂಟ್ರಾಗಿರ್ತಕ್ಕಂಥ ಒಂದು ಮಟೀರಿಯಲ್ ಉಳಿತದೆ. ಫಿಗರನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಹೌದಾ? ಬೈ ಕ್ಲ್ಯಾಂಪಿಂಗ್ ದ ಟೂಲ್ ಟು ದ ಸೆಂಟ್ರ್ ಹೈಟ್ ದಿಸ್ ಡಿಫೆಕ್ಟ್ ಕ್ಯಾನ್ ಬಿ ಅವಾಯ್ಡೆಡ್. ಹೌದು, ಈ ಒಂದು ಡಿಫೆಕ್ಟನ್ನು ನಾವು ಅವಾಯ್ಡ್ ಮಾಡಬೇಕಾದ್ರೆ, ಈ ದೋಷವನ್ನು ಮುಕ್ತಗೊಳಿಸಬೇಕಾಗಿತ್ತಂದ್ರೆ ಅವಾಗ ಏನು ಮಾಡಬೇಕು, ಟೂಲನ್ನು ಸೆಂಟ್ರ್ ಹೈಟ್ಗೆ ಟಚ್ ಮಾಡೋದು, ಫಿಕ್ಸ್ ಆಗಿ ಮಾಡೋದು ಮತ್ತು ಸೆಟ್ ಮಾಡೋದು. ಹೌದಾ? ಸೆಂಟ್ರ್ ಹೈಟ್ ಅಂತಂದರೆ ಏನು, ರೌಂಡ್ ಜಾಬನ್ನು ಚಕ್ರದೊಳಗಡೆ ಹೋಲ್ಡ್ ಮಾಡಿದ ನಂತರ ರೌಂಡ್ ಜಾಬ್ನ ಮಧ್ಯದಲ್ಲಿರ್ತಕ್ಕಂಥ ಒಂದು ಬಿಂದುವಿಗೆ ನಾವು ಟೂಲ್ ಪೋಸ್ಟ್ನಲ್ಲಿ ಹೋಲ್ಡ್ ಮಾಡಿರ್ತಕ್ಕಂಥ ಟೂಲ್ನ ಒಂದು ಪಾಯಿಂಟ್ ಎರಡು ಟಚ್ ಆಗಬೇಕು. ಅಕಸ್ಮಾತ್ತಾಗಿ ರೌಂಡ್ ಜಾಬ್ನ ಮಧ್ಯದ ಭಾಗದಲ್ಲಿರ್ತಕ್ಕಂಥ ಬಿಂದುಗಿಂತನೂ ಕೆಳಗಡೆ ಟೂಲ್ನ ಒಂದು ಪಾಯಿಂಟ್ ಇತ್ತಂದರೆ ಆ ಟೂಲ್ನ ಇನ್ನೊಂದು ಸ್ವಲ್ಪ ಹೈಟ್ ಮಾಡಬೇಕು. ಹೌದಾ? ಇದೇ ಸೆಂಟ್ರ್ ಹೈಟನ್ನು ನಾವು ನೋಡ್ಕೊಳ್ಳೋದು ಅಥವಾ ಸೆಟ್ ಮಾಡೋದು ಅಂತಂದರೆ, ಆ ಸೆಂಟ್ರ್ ಹೈಟಿಗೆ ಕರೆಕ್ಟಾಗಿ ಟಚ್ ಇತ್ತು ಅಂತಂದರೆ ಓಕೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಫೆಕ್ಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಈ ಫಿಫ್ತ್ ಲೆಫ್ಟನ್ನು ನಾವು ರಿಮೂವ್ ಮಾಡಿಬಿಡ್ಬೋದು. ಹೌದು, ಇವತ್ತಿನ ಕ್ಲಾಸ್ನಲ್ಲಿ ನಾವು ಒಂದು ಪೇಸಿಂಗ್ ಅಂದರೆ ಏನು, ಆಮೇಲೆ ಪೇಸಿಂಗ್ನಲ್ಲಿರ್ತಕ್ಕಂಥ ದೋಷಗಳೇನೇನು, ಆಮೇಲೆ ಪರ್ಪಸ್ ಆಫ್ ಪೇಸಿಂಗನ್ನು ನಾವು ಯಾವ ಉದ್ದೇಶಕ್ಕಾಗಿ ಮಾಡ್ತೀವಿ, ಆಮೇಲೆ ಇದರಲ್ಲಿ ಎಷ್ಟು ಟೈಪ್ಸ್ ಆಫ್ ಪೇಸಿಂಗನ್ನು ನಾವು ನೋಡ್ತೀವಿ. ಒಂದು ಫಿನಿಶ್ ಪೇಸಿಂಗ್ ಮತ್ತು ರಫ್ ಪೇಸಿಂಗ್. ರಫ್ ಪೇಸಿಂಗ್ ಯಾಕೆ ಉಂಟಾಗ್ತದೆ, ಫಿನಿಶ್ ಪೇಸಿಂಗ್ ಯಾಕೆ ಉಂಟಾಗ್ತದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಆಮೇಲೆ ಈ ಪೇಸಿಂಗ್ನಲ್ಲಿ ಅಥವಾ ಪೇಸಿಂಗ್ ವರ್ಕ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ದೋಷಪೂರಿತವಾಗಿರ್ತಕ್ಕಂಥ ಪ್ರೊಸೆಸನ್ನು ನಾವು ಅಲ್ಲಿ ಯಾಕೆ ಉಂಟಾಗ್ತಾವೆ ಮತ್ತು ಅದನ್ನು ನಾವು ಅವಾಯ್ಡ್ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದನ್ನು ನಾವು ನೋಡಿದ್ದೀವಿ. ಹೌದಾ? ಒಂದು ಕಾನ್ವೆಕ್ಸ್, ಇನ್ನೊಂದು ಕಾಂಕೇವ, ಇನ್ನೊಂದು ಫಿಫ್ತ್ ಲೆಫ್ಟ್. ಹೌದಾ? ಇವನ್ನಷ್ಟು ರಿಮೂವ್ ಮಾಡೋದು ಹೆಂಗೋ ಅಥವಾ ಇದನ್ನು ಅವಾಯ್ಡ್ ಮಾಡೋದು ಹೆಂಗೋ ಅನ್ನೋದನ್ನು ನಾವು ಇವಾಗಿನ ಕ್ಲಾಸ್ನಲ್ಲಿ ನೋಡಿದ್ದೀವಿ. ಓಕೆ, ಇದನ್ನು ಇನ್ನೊಂದು ಸಾರಿ ರಿಪೀಟ್ ಆಗಿ ನೀವು ನೋಡಿರಿ. ಹೌದಾ? ಒಂದೇ ಒಂದು ಉದ್ದೇಶಕ್ಕಾಗಿ ನೋಡೋದು, ನೀವು ಫಸ್ಟ್ ಸಾರಿ ನೋಡಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ ಅಕಸ್ಮಾತಾಗಿ ನಿಮಗೆ ಗಮನ ಕೊಡದೇ ಇರತಕ್ಕಂಥವು ಅಥವಾ ನಿಮ್ಮ ಗಮನಕ್ಕೆ ಬರದೇ ಇರತಕ್ಕಂಥ ವಿಷಯಗಳನ್ನು ನೀವು ಇನ್ನೊಂದು ಸಾರಿ ರಿಪೀಟ್ ಮಾಡಿ ನೋಡಿದಾಗ ಅರ್ಥ ಆಗ್ಬೋದು ಅಥವಾ ಗಮನದಲ್ಲಿ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋವನ್ನು ಇನ್ನೊಂದು ಸಾರಿ ರಿಪೀಟ್ ನೋಡಿರಿ. ಹಾಗೆ ಈ ಕ್ಲಾಸ್ನಲ್ಲಿ ಏನೇನು ಆಗ್ತಿರ್ತದಲ್ಲ, ಒಂದು ನೋಟನ್ನು ಮಾಡ್ಕೊಬೇಕಾದ್ರೆ ವಿಡಿಯೋವನ್ನು ಪೌಸ್ ಮಾಡಿರಿ, ಆಮೇಲೆ ನೋಟನ್ನು ಮಾಡಿಕೊಂಡು ಅಭ್ಯಾಸವನ್ನು ಮಾಡ್ಕೊಳ್ರಿ. ಹೌದಾ? ಥ್ಯಾಂಕ್ ಯು.